ಹೊಸ ವರ್ಷ, ಹೊಸ ಹುರುಪು, ಹೊಸ ಆಲೋಚನೆ, ಹೊಸ ಯೋಚನೆ. ನಮ್ಮ ಈ ವರ್ಷ ಯಾವ ರೀತಿ ಆಗಿರತ್ತೆ ಅನ್ನೋದು ಪ್ರತಿಯೊಬ್ಬರಿಗೂ ಇರೋ ಪ್ರಶ್ನೆ. ಹಳೆ ವರ್ಷ ಹೆಂಗೋ ಕಳೆದೋಗ್ಬಿಡ್ತು, ಆದರೆ ಮುಂದಿನ ವರ್ಷ ಚೆನ್ನಾಗಿರತ್ತಾ ಅಂತ. ಹೌದು, ಹಿಂದೂಗಳಿಗೆ ಯುಗಾದಿಯೇ ಪ್ರಥಮ ವರ್ಷ ಅಥವಾ ಮೊದಲ ವರ್ಷ ಅಂತ ನಾವು ಅಂದ್ಕೊಂಡ್ರೂ ನಾವು ಆಚರಣೆ ಮಾಡೋದು ಇಸ್ವಿಯ ಪ್ರಕಾರ ಚೇಂಜ್ ಆಯಿತು ಅಂತ ಅಂದಾಗ ಅದು ಜನವರಿಯಿಂದ. ಸೊ ಹೀಗಿರ್ಬೇಕಾದ್ರೆ ನಮ್ಮ ರಾಶಿಗೆ ಈ ವರ್ಷನಾದರೂ ಲಕ್ ಇದೆಯಾ? ಏನಾದ್ರು ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಬಿಸ್ನೆಸ್ ಮಾಡ್ಬೋದಾ? ಮದುವೆ ಆಗತ್ತಾ? ಮನೆ ಕಟ್ತೀವಾ? ಇನ್ನೊಂದು ಮತ್ತೊಂದು ಸಾಕಷ್ಟು ಯೋಚನೆಗಳಿರುತ್ತೆ. ಸೊ ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಈ ವರ್ಷ 2026ರಲ್ಲಿ ಯಾವ್ಯಾವ ರಾಶಿಗೆ ಯಾವ್ಯಾವ ಯೋಗ ಇದೆ, ಲಾಭ ನಷ್ಟ ಪರಿಹಾರ ಏನು, ಇದೆಲ್ಲದ್ರ ಬಗ್ಗೆ ಇವತ್ತು ತಿಳಿಸಿಕೊಡಲಾಗತ್ತೆ. ಎಂದಿನಂತೆ ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಮಹರ್ಷಿ ಗುರುಜಿ ಇದ್ದಾರೆ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಆಕಾಶಾತ್ ಪತಿತಂ ತೋಯಂ ಯಥಾಗಚ್ಚತಿ ಸಾಗರಂ ಸರ್ವ ದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತೆ. ಹರೇ ಶ್ರೀನಿವಾಸ. ಎಲ್ಲರಿಗೂ ಸಹ ನಮಸ್ಕಾರಗಳು. ಗುರುಜಿ, ಮೊದಲಿಗೆ ನಿಮಗೆ ಹೊಸ ವರ್ಷದ ಶುಭಾಶಯಗಳು. ಹೌದು, ಯುಗಾದಿ ಹಬ್ಬನೇ ನಮಗೆ ವರ್ಷದ ಪ್ರಾರಂಭ ಅಂತೀವಿ, ಆದರೆ ಕ್ಯಾಲೆಂಡರ್ ಬದಲಾಗೋದ್ರಿಂದ ಇದನ್ನು ನಾವು ಕೌಂಟ್ ಮಾಡೇ ಮಾಡ್ತೀವಿ. ವರ್ಷ ಹೊಸದು ಅಂತ ಅಂದಾಗ ನಮ್ಮ ಆಲೋಚನೆಗಳು ಕೂಡ ಹೊಸದಾಗೇ ಆಗತ್ತೆ. ಏನೇ ಇದ್ದಂಗಿರುತ್ತೆ ಅಂತಂದ್ರೂ ಅದೇನೋ ಒಂದು ಹುರುಪು ಅಥವಾ ಏನೋ ಒಂದು ನಂಬಿಕೆ, ವಿಶ್ವಾಸ, ಇಲ್ಲ ಈ ವರ್ಷ ತುಂಬ ಚೆನ್ನಾಗಿರುತ್ತೆ, ಕಳೆದ ವರ್ಷಕ್ಕಿಂತ ಚೆನ್ನಾಗಿರುತ್ತೆ ಅಂತ. ಸೊ ಮೊದಲಿಗೆ 2026ರ ಬಗ್ಗೆ, ಈ ಹೊಸ ವರ್ಷದ ಬಗ್ಗೆ ಹೇಳೋದಾದರೆ ಗುರುಜಿ. ಖಂಡಿತ ಎಲ್ಲರಿಗೂ ಸಹ ಹೊಸ ವರ್ಷ ಹೊಸ ಹರ್ಷವನ್ನು ತರಲಿ. ಮತ್ತು ಒಂದಷ್ಟು ಆಲೋಚನೆಗಳು, ಒಂದಷ್ಟು ಏನಾದರೂ ಮಾಡಬೇಕು ಕೆಲಸ ಕಾರ್ಯಗಳು ಅಥವಾ ಮದುವೆ ಶುಭ ಕಾರ್ಯಗಳು ಮನೆಯಲ್ಲಿ ನಡಿಬೇಕು ಅನ್ನೋವಂಥದ್ದು ಬಹಳಷ್ಟು ಪ್ರಯತ್ನದಲ್ಲಿರ್ತೀರ. ಅಂಥವ್ರಿಗೆಲ್ಲ ಒಳ್ಳೆಯದಾಗಲಿ. ಮತ್ತು ಹೊಸ ವರ್ಷ ಅಂತ ಹೇಳಿದಾಗ ಏನಾದರೂ ಬದಲಾವಣೆ ಆಗುತ್ತಾ? 2025 ನಾನು ಅಂದ್ಕೊಂಡಂಗೆ ಆಗಲಿಲ್ಲ, 2026 ಆದರೂ ಮನೆಯಲ್ಲಿ ಮಗಳಿಗೆ ಮದುವೆ ಆಗಬೇಕು, ಒಂದು ಒಳ್ಳೆಯ ಕೆಲಸ ಬಿಸ್ನೆಸ್ ಪ್ರಾರಂಭ ಮಾಡಬೇಕು, ಭಾಳ ಜನ ಪ್ರಯತ್ನ ಮಾಡ್ತಾ ಇರ್ತೀರ. ಖಂಡಿತ ಒಂದಷ್ಟು ಬದಲಾವಣೆಗಳನ್ನ ನಾವು 2026ರಲ್ಲಿ ನೋಡಬಹುದು. ಯಾಕಂತ ಹೇಳಿದ್ರೆ ನಮಗೆ ಯಾವಾಗಲೂ ಅಷ್ಟೇ ಗ್ರಹಗಳ ಬದಲಾವಣೆಗಳು ಅಂತ ಬಂದಾಗ ಒಂದಷ್ಟು ರಾಶಿಗಳ ಮೇಲೆ ಪರಿಣಾಮ ಬೀಳುತ್ತೆ. ಈ ವರ್ಷ ನಾವು ನೋಡಿದಾಗ ಶನಿ ಯಾವುದೇ ಕಾರಣಕ್ಕೂ ಬದಲಾವಣೆ ಆಗಲ್ಲ. ಯಾಕಂದರೆ 2000 ಹಿಂದೆ ನಾವು 25 ಮಾರ್ಚ್ 29ನೇ ತಾರೀಕು ಏನು ಶನಿ ಬದಲಾವಣೆ ಆಯಿತು ಮೀನ ರಾಶಿಯಲ್ಲೇ ಇರ್ತಾರೆ 2027 ತನಕ. ಗುರು ಬದಲಾವಣೆ ಇದೆ, 2 ಸತಿ ಗುರು ಬದಲಾವಣೆ ಆಗುತ್ತೆ. ಸೊ ಈಗಾಗಲೇ ಗುರುಗ್ರಹ ಮಿಥುನ ರಾಶಿಯಲ್ಲಿರುವಂಥದ್ದಿದೆ. ಒಂದಷ್ಟು ರಾಶಿಗಳಿಗೆ ಪ್ರಸ್ತುತ ಗುರುಬಲ ಇದೆ. ವರ್ಷದ ಅರ್ಧ ಭಾಗದಲ್ಲಿ ಅಂದರೆ ಜೂನ್ 1ನೇ ತಾರೀಕು ಗುರುಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬದಲಾವಣೆ ಆಗ್ತಾ ಇದೆ. ಸೊ ಇದೊಂದು ದೊಡ್ಡ ಬದಲಾವಣೆ. ಇದರಿಂದ ಒಂದಷ್ಟು ರಾಶಿಗಳಿಗೆ ಒಳ್ಳೆಯ ಫಲಗಳನ್ನು ನಿರೀಕ್ಷೆಯನ್ನು ಮಾಡಬಹುದು. ನಂತರ ಅಕ್ಟೋಬರ್ 31ನೇ ತಾರೀಕು ಮತ್ತೆ ಗುರು ಬದಲಾವಣೆ ಆಗ್ತಾ ಇದೆ. ನೋಡಿ, ನಾವು ಯಾವಾಗಲೂ ಅಷ್ಟೇ ವರ್ಷದಲ್ಲಿ ಒಂದ್ಸತಿ ಗುರು ಬದಲಾವಣೆ ಅಂತ ಹೇಳ್ತೀವಿ. ಸೊ ಪರಮೋಚ್ಚ ಸ್ಥಾನದಿಂದ ಸಿಂಹ ರಾಶಿಗೆ ಬದಲಾವಣೆ ಆಗ್ತಾ ಇದೆ. ಅಲ್ಲೊಂದಷ್ಟು ಬದಲಾವಣೆಗಳನ್ನು ಕಾಣಬಹುದು. ಮತ್ತು ರಾಹುಕೇತುಗಳು ಏನು ಬದಲಾವಣೆ ಆಗೋದಿಲ್ಲ, 18 ತಿಂಗಳ ಕಾಲ ಆ ಸ್ಥಾನದಲ್ಲೇ ಇರುತ್ತೆ. ಅದು ಬರೋ ವರ್ಷದಲ್ಲಿ 2026 ಸಂಪೂರ್ಣ ಡಿಸೆಂಬರ್ವರೆಗೂ ಸಹ ಏನೂ ತೊಂದರೆ ಇಲ್ಲ. ಆದರೆ ಒಂದಷ್ಟು ಗ್ರಹಗಳ ಬದಲಾವಣೆಗಳು ನಾವು ಮಾರ್ಚು ಮತ್ತು ಒಂದಷ್ಟು ಏಪ್ರಿಲ್ ತಿಂಗಳಲ್ಲಿ 5 ಗ್ರಹಗಳು ಒಂದೇ ಮನೆಯಲ್ಲಿ ಬಂದು ಕುತ್ಕೊತಾ ಇದೆ. ಒಂದಷ್ಟು ಬೃಹತ್ ಬದಲಾವಣೆಗಳು ರಾಜಕೀಯದಲ್ಲಿ ಆಗುತ್ತೆ. ಭಾಳ ಜನ 2023-24ರಲ್ಲಿ ಒಂದಷ್ಟು ಸಿನಿಮಾ ಕ್ಷೇತ್ರದಲ್ಲಿ ನಾವು ನೋಡಿದಾಗ ಏನು ಅಷ್ಟು ಅಂದ್ಕೊಂಡಷ್ಟು ಕಡಿಮೆ ಪ್ರಮಾಣದ ಸಿನಿಮಾಗಳು ಬಂತು. ಒಂದಷ್ಟು ಬಹಳಷ್ಟು ಸಮಸ್ಯೆಗಳನ್ನು ಎದುರಾಗಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಆದರೆ 2026 ಅಂತ ಹೇಳಿದ್ರೆ ರವಿಯ ಅಸ್ತಿತ್ವ ಪ್ರಭಾವ ಇರುತ್ತೆ. ನಾವು ಗ್ರಹಗಳಲ್ಲಿ ಮುಖ್ಯವಾಗಿ 2 ಗ್ರಹಗಳನ್ನು ನಾವು ನೋಡ್ತೀವಿ. ಒಂದು ಸರ್ವಯೋಗಕಾರಕ ಶನಿ. ಎಲ್ಲರೂ ಭಯ ಬೀಳ್ತಾರೆ, ಶನೇಶ್ವರ ಮಹಾತ್ಮನ ಕಾಟಪ್ಪ, ಹುಷಾರಾಗಿರಬೇಕು, ಶನಿ ಮಹಾರಾಜ ಅಂತ ಹೇಳ್ತೀವಿ. ಅದೇ ರೀತಿ ಸೂರ್ಯನ ನಾವು ಯಾವಾಗಲೂ ಅಷ್ಟೇ 9 ಗ್ರಹಗಳಿಗೆ ಮಧ್ಯಭಾಗದಲ್ಲಿ ಇರ್ತಾನೆ. ಹಾಗಾಗಿ ಸೂರ್ಯನ ಪ್ರಭಾವ ಹೆಚ್ಚಾಗಿರುತ್ತೆ. 2026 ಒಂದು ಬರುತ್ತೆ. ಹಾಗಾಗಿ ಸೂರ್ಯನ ಪ್ರಭಾವ ಇರೋದ್ರಿಂದ ರಾಜಕೀಯ ಭವಿಷ್ಯ ಒಂದಷ್ಟು ಬದಲಾವಣೆಗಳು ಕಾಣಬಹುದು. ಒಂದಷ್ಟು ಬಿಸ್ನೆಸ್ ವ್ಯವಹಾರದಲ್ಲಿರುವಂಥವ್ರು, ಭಾಳ ಜನ ಬಿಸ್ನೆಸ್ಸಲ್ಲಿ ಒಂದಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಒಂದಷ್ಟು ಸಮಸ್ಯೆಗಳು ಎದುರಾಗ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಆದರೆ 2026 ಆಗಿರೋದಿಲ್ಲ. 2026 ಅನ್ನುವಂಥದ್ದೇ ಬಿಸ್ನೆಸ್ಗೆ ಮಾಡಿಸಿದಂಥದ್ದು. ಹೊಸ ಆಲೋಚನೆಗಳು ಬರುತ್ತೆ. ಇವಾಗೆಲ್ಲ AI ಅಂತ ಏನೋ ಬಂದಿದೆ, ಇವಾಗೆಲ್ಲ ಹೊಸ ಕಾನ್ಸೆಪ್ಟಲ್ಲಿ ಮುಂದೆ ಹೋಗ್ತಾ ಇದ್ದೀವಿ. ಈ ರೀತಿ ಬದಲಾವಣೆಗಳು ಆಗುವಂಥದ್ದಿದೆ. ಆದರೆ ಒಂದಷ್ಟು ದೇಶಗಳ ಮೇಲೆ ಒಂದಷ್ಟು ಯುದ್ಧಗಳಾಗುವಂಥ ಸಂಭವ ಜಾಸ್ತಿ ಇದೆ. ಯಾಕಂದರೆ ಒಂದಷ್ಟು ವರ್ಷನೂ ನಾವು ನೋಡಿದಾಗ ಈ ವರ್ಷ ಹೇಗಿರುತ್ತೆ, ನಮಗೆ ಪ್ರಕೃತಿಯ ಮೇಲೆ ಯಾವ ರೀತಿ ಪ್ರಭಾವ ಬೀಳುತ್ತೆ, ಬಿಸ್ನೆಸ್ಸು ವ್ಯವಹಾರ ಇವೆಲ್ಲವನ್ನು ಸಹಜವಾಗಿ ಕೇಳುವಂಥದ್ದಿರುತ್ತೆ. ಹಾಗಾಗಿ ಒಂದಷ್ಟು ರಾಜಕೀಯದಲ್ಲಿ ಒಂದಷ್ಟು ಬದಲಾವಣೆಗಳು ಕಂಡ್ರೆ
ಒಂದಷ್ಟು ಹಣಕಾಸಿನ ವಿಚಾರದಲ್ಲಿ ಇನ್ವೆಸ್ಟ್ಮೆಂಟಲ್ಲಿ ಒಂದಷ್ಟು ಅಭಿವೃದ್ಧಿ ಕಾಣುವಂಥದ್ದಿರುತ್ತೆ. ವೈಜ್ಞಾನಿಕವಾಗಿ ಒಂದಷ್ಟು ಬೆಳವಣಿಗೆ ಚೆನ್ನಾಗಿರಲಿಕ್ಕೆ ಸಾಧ್ಯ ಇರುತ್ತೆ. ಓಕೆ ಗುರುಜಿ, ಸಾಮಾನ್ಯವಾಗಿ ನಮಗೆ ಹೌದು ನಮ್ಮನ್ನ ಆಡಳಿತದಲ್ಲಿರುವಂಥ ನಮ್ಮ ಸರ್ಕಾರ ಏನಾಗ್ಬೋದು ಅಥವಾ ರಾಜ್ಯದಲ್ಲಿ ಏನಾಗ್ಬೋದು ಈ ಥರದ್ದೆಲ್ಲ ಪ್ರಶ್ನೆಗಳಿರುತ್ತೆ ಸಿನಿಮಾ ಕ್ಷೇತ್ರದೆಲ್ಲ.